ನಮಸ್ತೆ ವೀಕ್ಷಕರೇ, ಡಾಕ್ಟರ್ ರವೀಶ್ ಕೆ.ಆರ್. ಶಿವಮೊಗ್ಗ, ಮಧುಮೇಹದ ಸರಳ ಮಾಹಿತಿಯ ಸಂಚಿಕೆ 16. ಈಗ ನಾವು ಮಧುಮೇಹದ ದೀರ್ಘಾವಧಿಯ ದುಷ್ಪರಿಣಾಮಗಳಲ್ಲಿ ಕಣ್ಣಿನ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ. ದೀರ್ಘಾವಧಿಯ ಮಧುಮೇಹದಲ್ಲಿ ಕಣ್ಣಿನ ತೊಂದರೆಗಳು ಬಹಳ ಮುಖ್ಯ. ಇದರಲ್ಲಿ ಕಣ್ಣಿನ ರಿಫ್ರಾಕ್ಟಿವ್ ತೊಂದರೆಗಳು, ಅಂದರೆ ಇವು ಕನ್ನಡಕಕ್ಕೆ ಸಂಬಂಧಿಸಿದ್ದು. ಇದಲ್ಲದೆ ಪೊರೆ ಅಥವಾ ಕೆಟರಾಕ್ಟ್. ಮೂರನೆಯದಾಗಿ ಕಣ್ಣಿನ ಪರದೆ ಅಥವಾ ಅಕ್ಷಿಪಟಲ ಅಂತ ಹೇಳ್ತೀವಿ, ರೆಟಿನಾ ಅಂತ ಹೇಳ್ತೀವಿ, ಇದರ ತೊಂದರೆ. ನಾಲ್ಕನೆಯದಾಗಿ ಕಣ್ಣಿನ ಸೋಂಕುಗಳು, ಹಾಗೆ ವಿಟ್ರಿಯಸ್ಗೆ ಸಂಬಂಧಪಟ್ಟ ತೊಂದರೆಗಳು, ಹಾಗೆ ಕಣ್ಣಿನ ಒತ್ತಡಕ್ಕೆ ಸಂಬಂಧಪಟ್ಟ ಹಾಗೆ ಗ್ಲಾಕೋಮಾ. ಇವು ಬಹಳ ಮುಖ್ಯವಾದವು. ಕಣ್ಣಿನ ರೆಟಿನಾದ ಮುಖ್ಯ ಭಾಗವಾದ ಮ್ಯಾಕ್ಯುಲಾ, ಇದಕ್ಕೆ ಬಾವು ಅಥವಾ ತೊಂದರೆ ಸಹ ಮಧುಮೇಹದ ಕಣ್ಣಿನ ತೊಂದರೆಗಳಲ್ಲಿ ಬಹಳ ಮುಖ್ಯವಾದ ಅಂಶ. ಕಣ್ಣಿನ ರೆಟಿನಾದ ತೊಂದರೆಗಳು ಹಾಗೂ ಮ್ಯಾಕ್ಯುಲಾದ ತೊಂದರೆಗಳು ಹಾಗೆ ವಿಟ್ರಿಯಸ್ನ ತೊಂದರೆಗಳು ಕ್ಷಿಪ್ರಗತಿಯಲ್ಲಿ ದೃಷ್ಟಿಹೀನತೆಗೆ, ಸಡನ್ ಅಕ್ಯೂಟ್ ವಿಜುವಲ್ ಲಾಸ್ ಅಂತ ಹೇಳ್ತೀವಿ, ಇದಕ್ಕೆ ಬಹಳ ಮುಖ್ಯವಾದ ಕಾರಣಗಳು. ಇದಕ್ಕೆ ಮುಖ್ಯವಾದ ಕಾರಣ ಅಂದರೆ ರಕ್ತದಲ್ಲಿ ಹೆಚ್ಚಿರುವ ಸಕ್ಕರೆ ಅಂಶ, ಕಣ್ಣಿನ ಪರದೆಯಲ್ಲಿ ಹೊಸದಾಗಿ ಬೆಳವಣಿಗೆಯಾಗುವ ರಕ್ತನಾಳಗಳು ಹಾಗೂ ಕಣ್ಣಿನ ನರದ ತೊಂದರೆ. ಈ ಮೂರು ಸೇರಿಕೊಂಡು ಮಧುಮೇಹದ ಕಣ್ಣಿನ ದುಷ್ಪರಿಣಾಮಗಳು ಉಂಟಾಗುತ್ತವೆ. ನಾವು ಈಗಾಗಲೇ ನೋಡಿದ ಹಾಗೆ ಹೆಚ್ಚಿರುವ ಗ್ಲೂಕೋಸ್ ಯಾವಾಗಲೂ ತನ್ನೊಡನೆ ನೀರನ್ನ ತೆಗೆದುಕೊಂಡು ಹೋಗುತ್ತದೆ. ಇದರಿಂದ ಪೊರೆ, ರಿಫ್ರಾಕ್ಟಿವ್ ಎರರ್ಗಳು ಉಂಟಾಗುತ್ತವೆ. ದೀರ್ಘಕಾಲದ ಮಧುಮೇಹದಲ್ಲಿ ಕಣ್ಣಿನ ರೆಟಿನಾದಲ್ಲಿ ಹಲವಾರು ಬದಲಾವಣೆಗಳಾಗಿ ರಕ್ತನಾಳಗಳು ಒಡೆದುಕೊಂಡು ರಕ್ತಸ್ರಾವ ಅಥವಾ ಕೆಲವು ವಿಶೇಷ ರೀತಿಯ ದ್ರವಗಳು ಹೊರಬಂದು ಕಣ್ಣಿನ ದೃಷ್ಟಿಹೀನತೆಗೆ ಕಾರಣವಾಗುತ್ತವೆ. ಇದಲ್ಲದೆ ಕೆಲವೊಮ್ಮೆ ರೆಟಿನಾದ ಡಿಟ್ಯಾಚ್ಮೆಂಟ್, ಕಣ್ಣಿನ ಪರದೆ ತನ್ನ ಸ್ಥಾನದಿಂದ ಕಳಚಿಕೊಂಡಾಗ ಕ್ಷಿಪ್ರಗತಿಯ ದೃಷ್ಟಿಹೀನತೆಗೆ ಕಾರಣವಾಗಬಹುದು. ಹಾಗಾಗಿ ರಕ್ತದ ಸಕ್ಕರೆ ಅಂಶದ ಸಹಜ ಸ್ಥಿತಿಯನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಮಧುಮೇಹಿಯು ಕಣ್ಣಿನ ದೃಷ್ಟಿ ಮಂಜಾಗುವಿಕೆಯನ್ನು ಯಾವಾಗಲೂ ಕಡೆಗಣಿಸಬಾರದು, ನಿರ್ಲಕ್ಷ್ಯ ಸಲ್ಲದು. ಗ್ಲೂಕೋಸ್ ಅಂಶ ಏರಿಳಿತವಾದಾಗೆಲ್ಲ ದೃಷ್ಟಿಯಲ್ಲಿ ರಿಫ್ರಾಕ್ಟಿವ್ ಎರರ್ ಉಂಟಾಗಿ ದೃಷ್ಟಿ ಏರುಪೇರಾಗುವುದು ಸಹಜ. ರಕ್ತದ ಗ್ಲೂಕೋಸ್ ಮಟ್ಟ ಸಹಜ ಸ್ಥಿತಿಗೆ ಬಂದಾಗ ಕಣ್ಣಿನ ಪರೀಕ್ಷೆ ಮಾಡಿ ಕನ್ನಡಕವನ್ನು ಬಳಸುವುದು ಸೂಕ್ತ. ಇನ್ಸುಲಿನ್ ಚಿಕಿತ್ಸೆ ಆರಂಭಿಸಿದಾಗ ಇದು ತುಂಬಾ ಸಾಮಾನ್ಯವಾದ ದೂರು. ಸರ್, ಇನ್ಸುಲಿನ್ ಶುರು ಮಾಡಿದ ಮೇಲೆ ನನಗೆ ಕಣ್ಣು ಮಂಜಾಗಿದೆ. ಇದು 1-2 ತಿಂಗಳಲ್ಲಿ ರಕ್ತದ ಗ್ಲೂಕೋಸ್ ಅಂಶದ ನಿಯಂತ್ರಣದೊಂದಿಗೆ ಅದನ್ನು ಕಾಪಾಡಿಕೊಂಡಾಗ ಸ್ಥಿರವಾಗಿ ನಿಲ್ಲುತ್ತದೆ. ಕಣ್ಣಿನ ಪರದೆಯ ತೊಂದರೆಯಾದ ರೆಟಿನೋಪತಿಯನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚುವುದು ಬಹಳ ಮುಖ್ಯ. ಇದನ್ನು ನಾವು ಆರಂಭಿಕ ಹಂತ ಹಾಗೂ ಮುಂದುವರಿದ ಹಂತ ಅಂತ 2 ಹಂತಗಳಲ್ಲಿ ಹೇಳ್ತೇವೆ. ಮುಂದುವರಿದ ಹಂತದಲ್ಲಿ ದೃಷ್ಟಿ ಮಂಜಾಗಿರುವುದನ್ನು ಪುನಃ ಸರಿಪಡಿಸುವುದು ಕಷ್ಟ. ಹಾಗಾಗಿ ಪ್ರತಿ ಮಧುಮೇಹಿ ಕಣ್ಣಿನ ಯಾವುದೇ ದೃಷ್ಟಿ ಮಂಜಿನ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡಬಾರದು ಹಾಗೂ ನಿಯಮಿತವಾಗಿ ಕಣ್ಣಿನ ಪರೀಕ್ಷೆಯನ್ನು ವರ್ಷಕ್ಕೊಮ್ಮೆಯಾದರೂ ವೈದ್ಯರ ಬಳಿ ಮಾಡಿಸಿಕೊಳ್ಬೇಕು. ಮೊದಲ ವಿಧದ ಸಕ್ಕರೆ ಕಾಯಿಲೆಯಲ್ಲಿ ಅಂದರೆ ಟೈಪ್ 1ನಲ್ಲಿ ಆರಂಭಿಕವಾಗಿ 5 ವರ್ಷಗಳ ನಂತರ ಕಣ್ಣಿನ ಪರೀಕ್ಷೆ ಮಾಡಿಸಿಕೊಳ್ಳಲೇಬೇಕು. ನಂತರ ವರ್ಷಕ್ಕೊಮ್ಮೆ ಅಥವಾ ವೈದ್ಯರ ಸಲಹೆಯಂತೆ ಟೈಪ್ 1 ಮಧುಮೇಹಿ ಕಣ್ಣಿನ ಪರೀಕ್ಷೆಯನ್ನು ಮಾಡಿಸಿಕೊಳ್ತಾ ಇರಬೇಕು. 2ನೇ ವಿಧದ ಸಕ್ಕರೆ ಕಾಯಿಲೆಯಲ್ಲಿ ಟೈಪ್ 2, ಇದರಲ್ಲಿ ರೋಗ ಪತ್ತೆಯಾದ ತಕ್ಷಣ ಅಥವಾ ರಕ್ತದ ಗ್ಲೂಕೋಸ್ ಅಂಶ ಸಹಜ ಸ್ಥಿತಿಗೆ ಬಂದ ನಂತರ ರೋಗ ಪತ್ತೆಯಾದ 1-2 ತಿಂಗಳಲ್ಲಿ ಕಣ್ಣಿನ ಪರೀಕ್ಷೆಗೆ ಹೋಗಬೇಕು. ನಂತರ ಪ್ರತಿ ವರ್ಷಕ್ಕೊಮ್ಮೆ ಅಥವಾ ವೈದ್ಯರ ಸಲಹೆಯಂತೆ ಕಣ್ಣಿನ ಪರೀಕ್ಷೆಯನ್ನು ನಿಯಮಿತವಾಗಿ ಮಾಡಿಸಿಕೊಳ್ಬೇಕು. ಗರ್ಭಿಣಿಯರಲ್ಲಿ ಮಧುಮೇಹ ಇದ್ದಾಗ ಮೊದಲ 3 ತಿಂಗಳಲ್ಲಿ ಕಣ್ಣಿನ ವೈದ್ಯರಿಂದ ಪರೀಕ್ಷೆ ಮಾಡಿಸಿಕೊಳ್ಬೇಕು. ಹಾಗೆ ಇಲ್ಲಿ ಮುಖ್ಯವಾದ ಅಂಶ, ಕಣ್ಣಿನ ಪರೀಕ್ಷೆ ಮಾಡಿಸುವುದು ಕನ್ನಡಕಕ್ಕಾಗಿ ಮಾತ್ರ ಅಲ್ಲ. ಕನ್ನಡಕ ಅಲ್ಲದೆ ಮಧುಮೇಹದಲ್ಲಿ ಕಣ್ಣಿನ ಬಗ್ಗೆ ಕಾರ್ನಿಯಾ ಇರಬಹುದು, ಕಾರ್ನಿಯಾದ ಸೋಂಕು, ಅದರಿಂದ ಅಲ್ಸರ್ಗಳು, ಗ್ಲಾಕೋಮಾ ಅಥವಾ ಕಣ್ಣಿನ ಒತ್ತಡ, ಇದು ಸಹ ಮಧುಮೇಹದಲ್ಲಿ ಹೆಚ್ಚಾಗಬಹುದು. ಹಾಗೆ ಈಗಾಗಲೇ ಕಂಡುಕೊಂಡಂತೆ ವಿಟ್ರಿಯಸ್ ತೊಂದರೆ ಹಾಗೂ ಕಣ್ಣಿನ ಪೊರೆ, ಕೆಟರಾಕ್ಟ್, ಇದಲ್ಲದೆ ರೆಟಿನಾದ ಅಕ್ಷಿಪಟಲದ ಅಥವಾ ಕಣ್ಣಿನ ಪರದೆಯ ತೊಂದರೆಗಳಿಗಾಗಿ ಪರೀಕ್ಷೆ ಅಗತ್ಯ. ಕಣ್ಣಿನ ತೊಂದರೆ ತೀವ್ರವಾಗಿ ನಂತರ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಹಾಗಾಗಿ ಲಕ್ಷಣಗಳಿಗೆ ಕಾಯದೆ, ದೃಷ್ಟಿ ಮಂಜಾಗುವವರೆಗೆ ಕಾಯದೆ ನಿಯಮಿತವಾಗಿ ವರ್ಷಕ್ಕೊಮ್ಮೆಯಾದರೂ ಕಣ್ಣಿನ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಮಧುಮೇಹದಲ್ಲಿ
ಒಮ್ಮೆ ದೃಷ್ಟಿಯ ತೊಂದರೆ ಕಂಡುಬಂದರೆ ಅದನ್ನು ಸರಿಪಡಿಸುವುದು ಕಷ್ಟ. ಮುಂದಾಗುವ ತೊಂದರೆಯನ್ನು ತಡೆಯಬಹುದು. ರಿಫ್ರಾಕ್ಟಿವ್ ಎರರ್ಗಳಿಗೆ ಕನ್ನಡಕಗಳು, ಹಾಗೆ ಗ್ಲಾಕೋಮಾಗೆ ಕಣ್ಣಿಗೆ ಹನಿಯ ರೂಪದಲ್ಲಿ ಔಷಧಗಳು, ಹಾಗೂ ಕೆಲವೊಮ್ಮೆ ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆ, ಹಾಗೆ ಕಣ್ಣಿನ ರೆಟಿನಾದ ತೊಂದರೆಗೆ ಫೋಟೋಕೋಆಗ್ಯುಲೇಷನ್, ಇವು ಚಿಕಿತ್ಸೆಯಲ್ಲಿ ಬಹಳ ಮುಖ್ಯ. ಕೆಲವು ಸಂದರ್ಭಗಳಲ್ಲಿ ವಿಶೇಷ ಇಂಜೆಕ್ಷನ್ಗಳನ್ನು, ಗ್ರೋತ್ ಫ್ಯಾಕ್ಟರ್ ಇಂಜೆಕ್ಷನ್ ಅಂತ ಹೇಳ್ತೀವಿ, ಇದು ಸ್ವಲ್ಪ ತುಟ್ಟಿಯಾಗುತ್ತದೆ, ಇವುಗಳನ್ನು ಬಳಸುತ್ತೇವೆ. ಮಧುಮೇಹದಲ್ಲಿ ಒಮ್ಮೆ ದೃಷ್ಟಿಗೆ ಹಾನಿಯಾದರೆ ಅದನ್ನು ಸರಿಪಡಿಸುವುದು ಕಷ್ಟ. ಹಾಗಾಗಿ ಕಣ್ಣಿನ ಸಂರಕ್ಷಣೆಯ ಬಗ್ಗೆ, ನಿಯಮಿತವಾಗಿ ಕಣ್ಣಿನ ತಪಾಸಣೆಯ ಬಗ್ಗೆ ಗಮನ ನೀಡಬೇಕು. ರಕ್ತದಲ್ಲಿ ಹೆಚ್ಚಿರುವ ಸಕ್ಕರೆ ಅಂಶ ಈ ಎಲ್ಲ ತೊಂದರೆಗಳಿಗೆ ಕಾರಣವಾಗುವುದರಿಂದ ಮಧುಮೇಹಿಯು ರಕ್ತದ ಗ್ಲೂಕೋಸ್ ಮಟ್ಟದ ನಿಯಂತ್ರಣದ ಕಡೆಗೆ ಅಗತ್ಯ ಗಮನ ನೀಡಬೇಕು. ಇದು ದೃಷ್ಟಿ ಸಂರಕ್ಷಣೆಗೆ ತುಂಬಾ ಸಹಾಯಕ. ಜಗತ್ತಿನಾದ್ಯಂತ ದೃಷ್ಟಿಮಾಂದ್ಯತೆಗೆ ಮಧುಮೇಹವು ಮೊಟ್ಟ ಮೊದಲ ಕಾರಣವಾಗಿದೆ. ಹಾಗಾಗಿ ಮಧುಮೇಹವನ್ನು ಅರಿತು ನಿರ್ವಹಣೆ ನಡೆಸುವುದರಿಂದ ಕಣ್ಣಿನ ಸಂರಕ್ಷಣೆ ಸಾಧ್ಯ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.